ಈ ವರ್ಷ ಹನುಮ ಜಯಂತಿಯನ್ನು ಏಪ್ರಿಲ್ 23ರಂದು ಚೈತ್ರ ಮಾಸದ ಹುಣ್ಣಿಮೆಯಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ದಿನ ಆಂಜನೇಯನಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಹಿಂದೂ ಕ್ಯಾಲೆಂಡರ್ನಲ್ಲಿ ಚೈತ್ರ ಮಾಸಕ್ಕೆ ಹೆಚ್ಚಿನ ಮಹತ್ವವಿದೆ. ಹಾಗೆಯೇ ಹಿಂದೂ ಹಬ್ಬಗಳು ಒಂದಕ್ಕೊಂದು ಸಂಬಂಧ ಹೊಂದಿವೆ. ಕೆಲವು ಹಬ್ಬಗಳು ಪ್ರತಿ ವರ್ಷ ಕೆಲವೇ ದಿನಗಳ ಅಂತರದಲ್ಲಿ ಬರುತ್ತವೆ. ಉದಾಹರಣೆಗೆ ದಸರಾ ನಂತರ 15-20 ದಿನಗಳ ನಂತರ ದೀಪಾವಳಿ ಬರುತ್ತದೆ. ಅಲ್ಲದೆ ಶ್ರೀರಾಮ ನವಮಿಯಾದ ಒಂದು ವಾರದಲ್ಲಿ ಹನುಮ ಜಯಂತಿ ಇದೆ. ಈ ಎರಡೂ ಹಬ್ಬಗಳು ಹಿಂದೂ ಕ್ಯಾಲೆಂಡರ್ನ ಚೈತ್ರ ಮಾಸದಲ್ಲಿ ಬರುತ್ತವೆ. ಈ ಮಾಸದಲ್ಲಿ ಚೈತ್ರ ನವರಾತ್ರಿ, ರಾಮನವಮಿ ಮತ್ತು ಹನುಮ ಜಯಂತಿ ಹಬ್ಬಗಳೆಲ್ಲವೂ ಚೈತ್ರ ಮಾಸದಲ್ಲಿ ಬರುತ್ತವೆ. ಈ ವರ್ಷ ಹನುಮ ಜಯಂತಿಯನ್ನು ಏಪ್ರಿಲ್ 23ರಂದು ಚೈತ್ರ ಹುಣ್ಣಿಮೆಯೆಂದು ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಹನುಮಂತನ ಬಾಲರೂಪವನ್ನು ಪೂಜಿಸಲಾಗುತ್ತದೆ. ಆ ದಿನ ಆಂಜನೇಯ ಸ್ವಾಮಿಯ ಬಾಲರೂಪವನ್ನು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಎನ್ನುವ ನಂಬಿಕೆಯಿದೆ. ಹಾಗೆಯೇ ಪೂಜೆಯ ಜೊತೆಗೆ ಹನುಮಂತ ದೇವರಿಗೆ ಸಂಬಂಧಿಸಿದ ಕೆಲವು ವಸ್ತುಗಳನ್ನು ತಂದರೆ ಮನೆಯಲ್ಲಿ ಅದೃಷ್ಟ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಮತ್ತು ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆಯಿದೆ. ಹಾಗಾದರೆ ಹನುಮ ಜಯಂತಿಯಂದು ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಹಾಗೂ ಅದರಿಂದ ಯಾವ ರೀತಿ ಲಾಭವಾಗುತ್ತದೆ ಎಂಬುದನ್ನು ಇಲ್ಲಿ ನೋಡೋಣ. 1. ಕುಂಕುಮ. ಹನುಮಂತನಿಗೆ ಕುಂಕುಮ ಎಂದರೆ ಬಹಳ ಇಷ್ಟ ಎಂಬುದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ದೇವಾಲಯಗಳಲ್ಲಿ ಹನುಮಂತನಿಗೆ ಕುಂಕುಮವನ್ನು ಹಚ್ಚಲಾಗುತ್ತದೆ. ನೀವು ಹನುಮ ಜಯಂತಿಯಂದು ಮನೆಗೆ ಕುಂಕುಮವನ್ನು ತಂದರೆ ತುಂಬಾ ಒಳ್ಳೆಯದು ಎನ್ನಲಾಗುತ್ತದೆ. ಪುರಾಣಗಳ ಪ್ರಕಾರ ಹನುಮ ಜಯಂತಿಯ ದಿನದಂದು ಸಿಂಧೂರವನ್ನು ಮನೆಗೆ ತರುವುದು ಅದೃಷ್ಟವನ್ನು ತರುತ್ತದೆ ಎನ್ನುವ ನಂಬಿಕೆಯಿದೆ. ಅಲ್ಲದೆ ಪೂಜೆ ಮಾಡುವಾಗ ಕುಂಕುಮವನ್ನು ಅರ್ಪಿಸುವುದರಿಂದ ಹನುಮಂತನ ವಿಶೇಷ ಆಶೀರ್ವಾದ ಸಿಗುತ್ತದೆ. 2. ಗದೆ. ಎಲ್ಲರೂ ಗಮನಿಸಿರಬಹುದು, ಹನುಮಂತ ತನ್ನ ಕೈಯಲ್ಲಿ ಗದೆಯನ್ನು ಇಟ್ಟುಕೊಂಡಿರುತ್ತಾನೆ. ಆ ಗದೆಗೆ ದೊಡ್ಡ ಮಹತ್ವವಿದೆ. ಇದನ್ನು ಹನುಮನ ಆಯುಧ ಎನ್ನಲಾಗುತ್ತದೆ. ಇದು ಋಣಾತ್ಮಕ ಶಕ್ತಿಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಹನುಮ ಜಯಂತಿಯಂದು ಮನೆಗೆ ಗದೆ ತರಬೇಕು. ಮನೆಯಲ್ಲಿ ಯಾವುದಾದರೂ ದುಷ್ಟಶಕ್ತಿ ಇದ್ದರೆ ಅಥವಾ ಏನಾದರೂ ಭಯ ಕಾಡುತ್ತಿದ್ದರೆ ಇದರಿಂದ ಪರಿಹಾರ ಸಿಗುತ್ತದೆ. ಇನ್ನು ಈ ಗದಾವನ್ನು ಪೂಜೆ ನಡೆಯುವ ಕೋಣೆಯಲ್ಲಿ ಮನೆಯ ಪೂರ್ವ ದಿಕ್ಕಿನಲ್ಲಿ ಇಡಬೇಕು. 3. ಕೋತಿಯ ಸಣ್ಣ ಮೂರ್ತಿ. ಪುರಾಣಗಳು ಹನುಮಂತನನ್ನು ಕೋತಿಯ ರೂಪದಲ್ಲಿ ವರ್ಣಿಸುತ್ತವೆ. ಈ ರೂಪವನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹನುಮ ಜಯಂತಿಯಂದು ಭಗವಂತನ ಪ್ರತಿಬಿಂಬವಾಗಿರುವ ಕೋತಿಯ ಫೋಟೋ ಅಥವಾ ಪ್ರತಿಮೆಯನ್ನು ಮನೆಗೆ ತನ್ನಿ. 4. ಕೊಡಲಿ. ಹನುಮ ಜಯಂತಿಯಂದು ಈ ಎಲ್ಲಾ ವಸ್ತುಗಳ ಜೊತೆಗೆ ಕೊಡಲಿಯನ್ನು ಸಹ ತರಬೇಕು ಎನ್ನಲಾಗುತ್ತದೆ. ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದ್ದರೆ ಅದನ್ನು ಹೋಗಲಾಡಿಸಲು ಈ ಕೊಡಲಿ ಸಹಾಯ ಮಾಡುತ್ತದೆ. ಇದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಯಾವುದೇ ಜ್ಯೋತಿಷ್ಯ ದೋಷವಿದ್ದರೆ ಹನುಮ ಜಯಂತಿಯ ದಿನದಂದು ಕೊಡಲಿಯನ್ನು ಮನೆಗೆ ತಂದರೆ ನಿವಾರಣೆಯಾಗುತ್ತದೆ. ತಾಮ್ರದಿಂದ ಮಾಡಿದ ಚಿಕ್ಕ ಕೊಡಲಿಯನ್ನು ತಪ್ಪದೆ ಮನೆಗೆ ತನ್ನಿ. ಈ ಮೇಲಿನ ವಸ್ತುಗಳು ಧನಾತ್ಮಕ ಶಕ್ತಿಯನ್ನು ಹೊಂದಿದ್ದು ಅದು ಮನೆಯಿಂದ ಸಮಸ್ಯೆಗಳನ್ನು ತೊಡೆದುಹಾಕುತ್ತದೆ. ಇವು ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ಸೃಷ್ಟಿಸುತ್ತವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.